ವಿನ್ ವಿನ್ ವಿಕ್ಟರಿ. ಕೈ ತೆಗಿ ಸರ್ ಗುರುವೇ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯ ಪರವಾಗಿ ಇವತ್ತು ನಡೆದಿರತಕ್ಕಂತ ಎಲೆಕ್ಷನ್ ನಲ್ಲಿ ಗಣನೀಯವಾಗಿ ಅದ್ಭುತ ರೀತಿಯಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 4 ಸಲ ಗೆಲುವನ್ನ ತಂದಿರ್ತಕ್ಕಂತ ತಂಡ ಬೇರೆ ಯಾವುದೂ ಅಲ್ಲ, ನಾಗಪ್ಪ ಹೊನ್ನಳ್ಳಿ ಅವರ ಪೆನಲು. ಅಭೂತಪೂರ್ವ ಯಶಸ್ಸನ್ನ ಪಡೆದಿರ್ತಕ್ಕಂತ ಈ ತಂಡಕ್ಕೆ ನಮ್ಮೆಲ್ಲ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಓಟನ್ನ ನಮ್ಮ ನಾಗಪ್ಪ ಹೊನ್ನಳ್ಳಿ ಪೆನಲಿಗೆ ಹಾಕಿ ಆಶೀರ್ವದಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮೆಲ್ಲರ ಪರವಾಗಿ ನಾಗಪ್ಪ ಹೊನ್ನಳ್ಳಿ ಪೆನಲಿಗೆ, ನಾಗಪ್ಪ ಹೊನ್ನಳ್ಳಿ ಪೆನಲಿಗೆ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಎಲ್ಲ ಗೆಲುವು ನಿಮಗಾಗಿದೆ. ಯಾಕೆಂದರೆ ನೀವು ನಮಗೆ ಆ ಗೌರವವನ್ನ ತೋರಿಸದಿದ್ದರೆ ಇಂಥ ಬಿಸಿಲಿನಲ್ಲಿ ಎಲ್ಲರೂ ವಯೋವೃದ್ಧರು ಸೇರಿ ನೀವೆಲ್ಲರೂ ಬಂದು ನಮಗೆ ಮತ ಚಲಾಯಿಸುವುದಕ್ಕಾಗಿ ನೀವೇನೇ ಇದ್ರೂ ಸಹ ಮುಂದಿನ ಕೆಲಸಗಳನ್ನ ನಾವು ಪರಿಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಎಲ್ಲಾ ತಾಲೂಕಿನ ಎಲ್ಲಾ ಸಂಘಟನೆಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲಾ ಪದಾಧಿಕಾರಿಗಳು ನಮ್ಮೊಂದಿಗೆ ಇದ್ದು ಈ ಅಭೂತಪೂರ್ವವಾಗಿರುವಂತ ಗೆಲುವಿಗೆ ನಿಮಗೆ ನಾವು ಈ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ನಾಗಪ್ಪ ಹೊನ್ನಳ್ಳಿ ಪ್ಯಾನಲಿಗೆ ಜಯವಾಗಲಿ. ಸಾವಿತ್ರಿಬಾಯಿ ಫುಲೆ ಸಂಘಕ್ಕೆ ಜೈ ಜೈ, ಜಯವಾಗಲಿ, ಜಯವಾಗಲಿ, ಇವತ್ತಿನ ಈ ಸಂತೋಷದ ಗಳಿಗೆಯಲ್ಲಿ ನಮ್ಮ ಪೆನ್ನಲ್ಲಿನ ಬಹುಮತದಿಂದ ಆರಿಸಿದಂತ ಎಲ್ಲಾ ನನ್ನ ಆತ್ಮೀಯರೆಲ್ಲರಿಗೂ ನನ್ನ ಪರವಾಗಿ ಹಾಗೂ ನನ್ನ ಪೆನ್ನಲ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲಾ ಅಭೂತಪೂರ್ವವಾದ ಗೆಲುವು ಹೊನ್ನಳ್ಳಿ ಪೆನ್ನಲ್ಲೂರಿಗೆ. ಅರುಣ್ ಕುಮಾರ್ ಪಾಟೀಲರಿಗೆ, ಅರುಣ್ ಕುಮಾರ್ ಪಾಟೀಲರಿಗೆ ಕೊಡವರ ಬಂದು ಯಾರಪ್ಪ, ಕೊಡವರ ಬಂದು ಯಾರಪ್ಪ, ಛಲವಾದಿ ಸಿದ್ದಿ ಯಾರಪ್ಪ, ಬಣ್ಣವ್ರಿಗೆ, ಬಣ್ಣವ್ರಿಗೆ, ಬಣ್ಣವ್ರಿಗೆ ಬಂದಾನಪ್ಪ, ಬಂದಾನು ಛಲವಾದಿ ಸಿದ್ದಿ ಯಾರಪ್ಪ, ಪಾಟೀಲ್ ಅವರಿಗೆ ವಿರೋಧಿಗಳು ಅವ್ರದ್ದೇನು
ವಿರೋಧಿಗಳು ಏನು ಷಡ್ಯಂತ್ರ ಮಾಡಿದ್ರು, ಈ ಚುನಾವಣೆನೇ ಮಾಡಬಾರ್ದು, ಚುನಾವಣೆನೇ ಜರಗಬಾರ್ದು, ಮುನ್ನಡೆಯವ್ರ ಪೆನಲ್ ಏನದ ಹಿನ್ನಡೆ ಆಗ್ಬೇಕು, ಸಾಕಷ್ಟು ಏನದಂದ್ರೆ ನಮಗ ಅಪಪ್ರಚಾರ ಟೀಕೆ ಟಿಪ್ಪಣಿ ಮಾಡಿದ್ರು. ಆದರೂ ಸಹಿತ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಕಲಬುರಗಿ ಈ ಸಂಘದ ಆಡಳಿತ ಮಂಡಳಿ 17 ನಿರ್ದೇಶಕರ ಆಯ್ಕೆ ಚುನಾವಣೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಜರುಗಿ ಇದೀಗ ತಾನೇ ಚುನಾವಣಾಧಿಕಾರಿಗಳಿರ್ತಕ್ಕಂಥ BN ಪಾಟೀಲ್ ಅವರು ಎಲ್ಲ ಘೋಷಿತ ಅಭ್ಯರ್ಥಿಗಳ ಒಂದು ಪ್ರಶಸ್ತಿ ಪತ್ರವನ್ನು ನೀಡಿ ಒಂದು ಸನ್ಮಾನಿಸಿದರು. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇರೋದು ಏನಂದ್ರೆ, ಈ ಸಂಘದ ಸರ್ವ ಸದಸ್ಯರು ಇಟ್ಟಿರ್ತಕ್ಕಂಥ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಂಬಿಕೆಯ ದ್ಯೋತಕವಾಗಿ ಜಯ ಬಂದಿದೆ. ನನ್ನ ಪೆನಲ್ನಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ 17 ಜನರಲ್ಲಿ ನಾವು 10 ಜನ ಆಯ್ಕೆಯಾಗಿದ್ದೇವೆ. ಸಂಪೂರ್ಣ ಏನದೊಂದು ವಿಶ್ವಾಸವಿಟ್ಟು ನಮ್ಮ ಪೆನಲ್ಗೆ 4ನೇ ಬಾರಿಗೆ ಏನದಂದ್ರೆ ಮತ ನೀಡಿ ಅಮೂಲ್ಯವಾದ ಮತವನ್ನು ನೀಡಿ ನಮಗೆ ಆರಿಸಿ ತಂದು ಕೊಟ್ಟಿದ್ರಿ. ಎಲ್ಲರಿಗೂ ನನ್ನ ಪೆನಲ್ ವತಿಯಿಂದ ಏನದಂದ್ರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಪೆನಲ್ ಜಯಕ್ಕಾಗಿ ಶ್ರಮಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಹಲವಾರು ಸಂಘಟನೆಗಳು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಂಘಟನೆ ಇರ್ಬೋದು, ಹೈಸ್ಕೂಲ್ ಸಂಘಟನೆ ಇರ್ಬೋದು, ನೌಕರ ಸಂಘದ ಹಲವಾರು ತಾಲೂಕಾ ಪದಾಧಿಕಾರಿ ಇರ್ಬೋದು, ಮತ್ತು ಮೈನಾರಿಟಿ ಅಸೋಸಿಯೇಷನ್ ಇರ್ಬೋದು, ಎಸ್ ಟಿ ಅಸೋಸಿಯೇಷನ್ ಇರ್ಬೋದು. ಸೊ ಒಟ್ಟಾರೆ ಈ ನನ್ನ ಪೆನಲ್ಗೆ ಏನು ಜಯ ಬಂದಿರೋದು ಇದು ನನ್ನ ಮತ್ತು ನಿರ್ದೇಶಕ ಜಯ ಅಲ್ಲ, ಸರ್ವ ಸದಸ್ಯರ ಮತ್ತು ಏನದ ಶ್ರಮ ವಹಿಸಿ ಏನು ಕೆಲಸ ಮಾಡಿದ್ರು ಇದೆಲ್ಲ ತಮ್ಮ ಜಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನೆಲ್ಲ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಏನು ಒಂದು ನಂಬಿಕೆ ಇಟ್ಟು ನಮಗೇನು ಜಯ ತಂದು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವೇನದ ಈ ಸಂಘ ಉಳಿಸಿ ಮತ್ತು ಬೆಳೆಸೋದಕ್ಕಾಗಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ಎಲ್ಲಿಯೂ ನಾವೇನದಂದ್ರೆ ಯಾವುದೇ ರೀತಿಯಿಂದ ಮೋಸ ವಂಚನೆ ಯಾವುದಕ್ಕೂ ನಾನು ಆಸ್ಪದ ಕೊಡೋದಿಲ್ಲ. ನಾನು ಏನಾದರೂ ಸಂಘ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ, ಸರ್ವ ಸದಸ್ಯರಿಗೋಸ್ಕರ ಕೆಲಸ ಮಾಡ್ತೀನಿ. ಆ ಸಂಘದ ಆಸ್ತಿ ಮತ್ತು ಏನದ ಪ್ರಾಪರ್ಟಿ ಏನವ ಅವೆಲ್ಲ ರಕ್ಷಣೆ ಮಾಡಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ವ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ಹಿಂದೆ ಆಗಿರುವ ಸಮಸ್ಯೆಗಳಾಗಿವೆ. ಹಿಂದಿನ ಅವಧಿಯಲ್ಲಿ ನಾವು ನೋಡ್ತಾ ಇದ್ದು, ನನ್ನ ವಾರ್ಷಿಕ ಮಹಾಸಭೆಯಲ್ಲಿ ನಾನು ಎಲ್ಲ ವಿಷಯಗಳು ಮಂಡನೆ ಮಾಡಿದ್ದೀನಿ. ತಾವೆಲ್ಲ ಒಂದ್ಸರ್ತಿ 42ನೇ GB, 43, 44, 45, 46, 47, 48, 49, 51 ಕಳೆದ 12 GB ನನ್ನ ನೇತೃತ್ವದಲ್ಲಿ ಜರುಗಿವೆ. ಎಲ್ಲ ಮಾಹಿತಿಗಳನ್ನು ಸರ್ವಸ್ವ ಗಮನಕ್ಕೆ ನಾನು ಕೈಪಿಡಿಯಲ್ಲಿ ಮುದ್ರಿಸಿ ನೀಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಸಹಿತ ಸಂಘದ ಏಕೈಕ ನನ್ನ ಉದ್ದೇಶ ಏನಂದ್ರೆ ನೌಕರಿಗೆ ಒಳ್ಳೇದಾಗಬೇಕು, ಈ ಸಂಘ ಬೆಳಿಬೇಕು. ಸಂಘದ ಸದಸ್ಯರಿಗೆ ಏನಂದ್ರೆ ನಿವೇಶನ ರಹಿತ ಸದಸ್ಯರಿಗೆ ಕೇವಲ 6 ತಿಂಗಳಲ್ಲಿ ನಾವು ಹೊಸ ಬಡವಣೆ ಈಗಾಗಲೇ ನೋಡಿದ್ದೆವು, ನಾವು ಗುರುತಿಸಿದ್ದೆವು. ಆ ಬಡವಣೆ ಅಭಿವೃದ್ಧಿ ಪಡಿಸ್ತೇವೆ ಮತ್ತು ಎಲ್ಲ ಸರ್ವ ಸದಸ್ಯರಿಗೆ ಏನಂದ್ರೆ ನಿವೇಶನ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕೊಂಡು ನಾನು ಹೇಳೋಕ್ಕೆ ಇಚ್ಛೆ ಬಯಸ್ತೇನೆ.